ನಾವು ಬಂದಿರೋದು ರೈನೆಟ್ ಹೋಮ್ ಸ್ಟೇ ಮೂಡಿಗೆರೆಯಿಂದ ಒಂದು 5 ಕಿಲೋಮೀಟ್ರ್ ಒಳಭಾಗದಲ್ಲಿದೆ. ನಾವು ಆ್ಯಕ್ಚುಲಿ ಹೊರನಾಡಿಂದ ಬಂದಿರೋದು. ಹೊರನಾಡಿಂದ ಒಂದು 65 ಕಿಲೋಮೀಟ್ರ್ ದೂರದಲ್ಲಿ ಹೋಮ್ ಸ್ಟೇ ಇದೆ. ನಾವು ಆ್ಯಕ್ಚುಲಿ ನಿನ್ನೆ ನೈಟ್ ಬಂದ್ವಿ. ನೈಟ್ ಏನೂ ಕಾಣ್ತಿಲ್ಲ, ಹಾಗಾಗಿ ಬೆಳಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ದೆ. ಇಲ್ಲಿ ನಾನು ಬುಕ್ ಮಾಡಿರೋ ಹೌಸು ಟ್ರೀ ಹೌಸ್ ಅಂತೇಳಿ. ಇಲ್ಲಿ ಕಡೆಗೆಲ್ಲ ನೋಡಿಕೊಂಡು ಆಮೇಲೆ ನಿಮಗೆ ಟ್ರೀ ಹೌಸನ್ನು ತೋರಿಸ್ತೀನಿ. ಈಗ ನೋಡ್ತಾ ಇರೋದಂಥದ್ದು ಟ್ರೀ ಹೌಸು. ಇಲ್ಲಿಂದ ಸ್ಟೆಪ್ ಹತ್ಕೊಂಡು ಮೇಲೆ ಹೋಗಬೇಕು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ಒಂದು ಚಿಕ್ಕ ಫಾಲ್ಸ್ ಇದೆ. ಆ ಫಾಲ್ಸಿಗೆ ಬಂದ್ವಿ. ಭಾಳ ಚಿಕ್ಕದಾದ ಫಾಲ್ಸು, ಮಕ್ಕಳಿಗೆಲ್ಲ ಆಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಬನ್ನಿ ತೋರಿಸ್ತೀನಿ ಈಗ ಫಾಲ್ಸನ್ನು.
ಕೆಸುವಿನ ಎಲೆ ಭಾರಿ ಚೆನ್ನಾಗಿದ್ವು. ಇಲ್ಲಿಂದ ಹಾಗೆ ಹೋಗೋದಕ್ಕೆ 4 ಎಲೆ ಕೊಯ್ಕೊಂಡು ಹೋಗೋಣ, ಪತ್ರೊಡೆ ಮಾಡೋಕ್ಕಾಗುತ್ತೆ ಅಂತ ಹೇಳಿ 4 ಎಲೆನ ಕೊಯ್ಕೊಂಡು ಹೋಗ್ತೀನಿ. ಸೊ ನಾವೀಗ ಇಲ್ಲಿಂದ ವಾಪಸ್ ಮತ್ತೆ ರೇಣಿಹಟ್ಟಿಗೆ ಹೋಗಿ ಅಲ್ಲಿಂದ ರೂಮನ್ನು ಚೆಕ್ಔಟ್ ಮಾಡಬೇಕೀಗ. ಅಲ್ಲಿ ಹೋಮ್ ಸ್ಟೇನ ಚೆಕ್ಔಟ್ ಮಾಡಿ ನಾವು ನೆಕ್ಸ್ಟ್ ಇನ್ನು ದೇವ್ರ ಮನೆ ಗುಡ್ಡಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ರೇಣಿಹಟ್ಟಿಯಿಂದ ಸುಮಾರು ಒಂದು 25 ಕಿಲೋಮೀಟ್ರ್ ದೂರದಲ್ಲಿದೆ ದೇವರ ಮನೆ ಗುಡ್ಡ ಅಂಥೇಳಿ. ಹಾಗೆ ಅಲ್ಲಿಂದ ರೇಣಿಹಟ್ಟಿನ ಓನರ್ನ ಮಾತಾಡಿಸ್ಕೊಂಡು ಹೊರಡ್ತಾಯಿದ್ದೀವಿ. ಓಕೆ ಸರ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಧನ್ವಂತ್ ಅಂತ. ದಯವಿಟ್ಟು ಈ ಪ್ಲೇಸಿಗೆ ಬರೋರು, ರೇಣಿಹಟ್ ಹೋಮ್ ಸ್ಟೇಗೆ ಬರೋರು ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಇದೊಂಥರ ಮಿಡ್ಲ್ ಪ್ಲೇಸ್ ಎಲ್ಲ ಕಡೆ ಹೋಗೋದಕ್ಕೆ ಅಲ್ವಾ? ಹೌದು. ಎತ್ತಿನಭುಜ, ಮುಳ್ಳಯ್ಯನಗಿರಿ, ಹಾಗೆ ಸಕಲೇಶ್ಪುರ, ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಎಲ್ಲಿಗೆ ಹೋಗೋದಾದರೂ ಕೂಡ ಇದೊಂಥರ ಮಿಡ್ಲ್ ಪ್ಲೇಸ್. ಇಲ್ಲಿ ಸ್ಟೇ ಮಾಡಿ ಹೋಗೋದು ಭಾಳ ಬೆಟರು. ಇಲ್ಲಿ ಎಲ್ಲ ಕಡೆ ಹೋಗ್ಬೋದು. 1 ದಿನ 2 3 ದಿನ ಸ್ಟೇ ಮಾಡಿದ್ರೆ ಭಾಳ ಒಳ್ಳೆಯದು. ಪ್ಲೇಸಿಗೆ ಕೂಡ ವಿಸಿಟ್ ಮಾಡಿ ನಾವು ಹೋಗಿ ಬರ್ಬೋದು. ಹಾಗೆ ಇಲ್ಲಿ ವ್ಯವಸ್ಥೆ ಕೂಡ ಚೆನ್ನಾಗಿದೆ, ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಒಳ್ಳೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಇದು ವ್ಯವಸ್ಥೆ ಇರಲಿಲ್ಲ ಅಂದರೆ ಇಲ್ಲಿ ಇವಾಗ ಜನ ಕಮ್ಮಿ ಇದೆ. ಆ್ಯಕ್ಚುಲಿ ನಾವು ಇಷ್ಟೇ ಜನ ಇರೋದು, ಮತ್ತು ಯಾರು ಕೂಡ ಇಲ್ಲಿ ಬಂದಿಲ್ಲ. ಮೋಸ್ಟ್ಲಿ ಇಲ್ಲಿ ಮೇ ಬಿ 11 ಜನ, 15 ಜನ, 20 ಜನ ಇದ್ದಾರೆ. more than 20 ಇದ್ರೆ 10 ಇದ್ರೆ ಸಾಕು. 10 ಇದ್ದರೂ ಇಲ್ಲಿ ಎಲ್ಲ ವ್ಯವಸ್ಥೆ ವೀಕೆಂಡಲ್ಲಿ ಯಾವಾಗಲೂ ಇರುತ್ತೆ. ವೀಕ್ ಡೇಸಲ್ಲಿ more than 10 ಇದ್ರೆ ಫುಡ್ ಮಾಡ್ಕೊಂಡು ಒಬ್ಬರು ಇದ್ರೆ ಅವ್ರಿಗೆ ಕೂಡ ಕಷ್ಟ ಆಗುತ್ತೆ. ಬಟ್ ಹೊರಗಡೆಯಿಂದ ನಮಗೆ ಫುಡ್ ಸಿಗುತ್ತೆ, ತೊಂದರೆ ಇಲ್ಲ. ಫ್ಯಾಮಿಲಿ ಇದ್ದವ್ರು ಖಂಡಿತ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ನಾನಿಲ್ಲಿ ವಿಡಿಯೋದ ಕೆಳಗಡೆ ನಿಮಗೆ ಇಲ್ಲಿದ್ದ ಫೋನ್ ನಂಬರ್ ಹಾಗೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ. ಯಾರೇ ಕೂಡ ಇಲ್ಲಿ ವಿಸಿಟ್ ಮಾಡುವವರು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ಬನ್ನಿ. ಪ್ಲೇಸ್ ಕೂಡ ಚೆನ್ನಾಗಿದೆ. ಪ್ಲೇಸ್ ಈಗ ನಾವು ಇಲ್ಲಿ ದೇವ್ರ ಮನೆ ಗುಡ್ಡಕ್ಕೆ ಬಂದಿದ್ದೀವಿ. ಇಲ್ಲಿ ಗುಡ್ಡದಲ್ಲಿ ಮೇಲ್ಗಡೆ ಒಂದು ಮರ ಕಾಣಿಸ್ತಾ ಇದೆ, ಅಲ್ಲಿಗೆ ನಾವು ಹೋಗ್ಬೇಕೀಗ. ಝೂಮ್ ಹಾಕಿ ತೋರಿಸ್ತೇನೆ ನೋಡಿ. ಈ ಪ್ಲೇಸಿಗೆ ಈಗ ನಾವು ಹೋಗಬೇಕು. ಇಲ್ಲಿಂದ ಹತ್ಕೊಂಡು ಏನು 1 ಕಿಲೋಮೀಟ್ರ್ ಹತ್ತಬೇಕಾಗ್ಬೋದು ಅಷ್ಟೇ. ಇಲ್ಲಿಂದ ಹತ್ಕೊಂಡು ಆ ಗುಡ್ಡಕ್ಕೆ ಹೋಗಬೇಕು. ಅಲ್ಲಿನ ವ್ಯೂಸ್ ತೋರಿಸ್ತೀನಿ.